ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ನಿಮಿತ್ತ ಬಂದಿದ್ದೀನಿ. ಆ ಕಾರ್ಯಕ್ರಮವನ್ನು ಮುಗಿಸಿದ ಮತ್ತೆ ನಾನು ವಾಪಸ್ಸು ಬೆಂಗಳೂರಿಗೆ ಹೋಗ್ತೀನಿ. ಅದಕ್ಕೆ ಹೇಗೂ ಬಂದಿದ್ದೀನಿ ಅಂತ ಒಂದು ಕಾಂಗ್ರೆಸ್ ಆಫೀಸಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಮತ್ತು ಅದರ ಜೊತೆ ನಿನ್ನೆ ನಾನು ನಮ್ಮ ಏನೋ ಕಲಬುರಗಿ ಒಳಗೆ KKRDB ಮೀಟಿಂಗ್ ಮುಗಿಸ್ಕೊಂಡು ರಾತ್ರಿ ಲೇಟಾಗಿ ಬಂದ್ರೆ ಇವತ್ತು ಬೆಳಗ್ಗೆ ಬರೋದು ಲೇಟಾಯಿತು. ನಾನು ಎಲ್ಲರನ್ನೂ ಭೇಟಿಯಾಗಿ ಓಡ್ತಾ ಇದ್ದೀನಿ. ತಾವೇನಾರ ಕೇಳೋದಿದ್ರೆ ಕೇಳಿ ಸರ್. ನಾನು ಒಂದು ಮಾತು ಹೇಳ್ತೀನಿ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಅದು ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಅದಕ್ಕೆ ಸೈನಿಕರು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಅದು ಮಾಡಬೇಕು. ಅವರಿಗೆ ಆವಾಗ ಬುದ್ಧಿ ಬರುತ್ತೆ. ಪೂರ್ಣ ಪ್ರಮಾಣದ ಭಯೋತ್ಪಾದವನ್ನು ಪೂರ್ಣ ಪ್ರಮಾಣದ ನಾಶವನ್ನು ಮಾಡಲೇಬೇಕು ಈ ಸತಿ. ಇದು ಒಂದು ನಮ್ಮ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ನಮ್ಮ ಜನರ ಮೇಲೆ ಏನು ಒಂದು 26 ಜನರನ್ನು ಅಮಾಯಕರನ್ನ ಕೊಲ್ಲುವಂಥ ಕೆಲಸವನ್ನು ಮಾಡಿದ್ರೆ ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವಂಥ ಕೆಲಸವನ್ನು ಮಾಡಬೇಕು. ನಿಶ್ಚಿತವಾಗಲೂ ಈ ವಿಚಾರದೊಳಗೆ ಮೊದಲು ನಾವು ದೇಶದ ವಿಚಾರದ ಬಗ್ಗೆ ನಾವು ಯಾರ ಹತ್ರ ಪಾಠ ಕಲಿಯುವಂಥ ಅವಶ್ಯಕತೆ ಇಲ್ಲ. ಹಿಂದೆ ಇಂದಿರಾ ಗಾಂಧಿಯವರ ಲಾಹೋರ್ವರೆಗೂ ಬೆನ್ನತ್ತಿ ಪಾಕಿಸ್ತಾನವನ್ನು ಸದೆಬಡಿಯುವಂಥ ಕೆಲಸವನ್ನು ಮಾಡಿದಂಥ ಇತಿಹಾಸ ಇದೆ. ಅದಕ್ಕೆ ದೇಶ ಮೊದಲು, ಆಮೇಲೆ ಮತ್ತೊಂದು. ಅದಕ್ಕೆ ದೇಶದ ವಿಚಾರ ಬಂದದ್ನಾಗ ರಾಹುಲ್ ಗಾಂಧಿಯವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಾಗ ಮೊನ್ನೆ ತಿರಂಗ ಯಾತ್ರೆ ಮಾಡೋದ್ರ ಮುಖಾಂತರ ಸೈನಿಕರಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದಕ್ಕೆ ನಾವು ಭದ್ರಾಗಿದ್ದೀವಿ. ದೇಶ ಮೊದಲು ಪಾಕಿಸ್ತಾನವನ್ನು ಊಟಡಿಸುವಂಥ ಕೆಲಸವನ್ನು ಮಾಡಬೇಕು. ನಾನು ಒಂದೇ ಮಾತು ಹೇಳ್ತೀನಿ, ನಿಮ್ಮ ಮುಖಾಂತರ ಪಾಕಿಸ್ತಾನದೊಳಗೆ ಏನೂ ಇಲ್ಲ. ನಮ್ಮ ಭಾರತ ದೇಶದ ಸೈನಿಕರ ಮನಸ್ಸು ಮಾಡಿದರೆ 2 ದಿವಸದಾಗ ಪಾಕಿಸ್ತಾನ ನಿರ್ನಾಮ ಆಗುತ್ತೆ. ಭೂಪಟದಾಗ ಇರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀವಿ. ಎಸ್.